ಇಷ್ಟೆಲ್ಲ ಬಣ ಬಡಿದಾಟದ ನಡುವೆ ಕೂಡ ಸಿದ್ದರಾಮಯ್ಯ ಆಂಟೀನ್ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದೆ. ಡಿಕೆ ಶಿವಕುಮಾರ್ ಬಣದಿಂದ ಈ ಸಮಾವೇಶ ನಡೆಸೋ ಬಗ್ಗೆ ಅಪಸ್ವರ ಎದ್ದಿದ್ರು ಕೂಡ ಸಮಾವೇಶವನ್ನ ಹಾಸನದಲ್ಲಿ ನಡೆಸಿಯೇ ಸಿದ್ಧ ಅನ್ನೋ ರೀತಿಯಲ್ಲಿದೆ ಸಿದ್ದರಾಮಯ್ಯ ಆಂಟೀನ್. ಹಾಗಾದ್ರೆ ಹಾಸನದಲ್ಲಿ ನಡೆದೇ ಬಿಡುತ್ತಾ ಸಮಾವೇಶ? ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಬಣಗಳ ನಡುವಿನ ಕೋಲ್ಡ್ ವಾರ್ನ ನಡುವೆ ಕೂಡ ಸಮಾವೇಶಕ್ಕೆ ಸಿದ್ಧತೆಯನ್ನ ಬರದಿಂದ ಮಾಡಿಕೊಳ್ಳಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ಕೈ ಬಲಪಡಿಸೋಕೆ ಅಹಿಂದ ಸಮಾವೇಶವನ್ನ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾರೇ ಅಪಸ್ವರ ಎತ್ತಿದ್ರೂ ಸಮಾವೇಶ ನಡೆಸಿಯೇ ಸಿದ್ಧ ಅಂತ ಹೇಳಿ ಕೇವಲ ಹಾಸನ ಮಾತ್ರ ಅಲ್ಲ, 5 ಜಿಲ್ಲೆಗಳ ವ್ಯಾಪ್ತಿಯನ್ನ ಒಳಗೊಂಡಂತೆ ರಾಜ್ಯಾದ್ಯಂತ 6 ಕಡೆ ಅಹಿಂದ ಸಮಾವೇಶವನ್ನ ನಡೆಸಲಿಕ್ಕೆ ಚಿಂತನೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೀವು ಹೇಳುವ ಯಾವ ವಿಷಯ ಚರ್ಚೆ ಇಲ್ಲ, ಅದರ ಬಗ್ಗೆ ಡಿಬೇಟು ಇಲ್ಲ, ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು, ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ. ನೀವು ಹೇಳುವ ಯಾವ ವಿಷಯ ಚರ್ಚೆ ಇಲ್ಲ, ಅದರ ಬಗ್ಗೆ ಡಿಬೇಟು ಇಲ್ಲ, ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಬರ್ಕೊಳ್ರಿ, ಅದೆಲ್ಲ ನಾವ್ ಏನ್ ಮಾಡೋಣ, ಯಾರು ಬರ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ನಾವು ಮಾಡೋದೇ ಅಷ್ಟೇ. ಖರ್ಗೆ ಅವರು ಬರ್ತಾರೆ, ಅಲ್ಲ ಕರೆದ್ರೆ ಅವರು ಬರ್ತಾರೆ, ಏನಂತ ಅದ್ರಲ್ಲೇನಿದೆ. ಖರ್ಗೆ ಅವರು ಕೈ ಬಲಪಡಿಸುವ ಕಾರ್ಯಕ್ರಮ ಇದೆಲ್ಲ. ಖರ್ಗೆ ಅವ್ರೇನು ಬೇರೆನಾ? ಅವರು ಕೂಡ ಒಂದು ಶೋಷಿತ ಸಮುದಾಯದಿಂದ ಇವತ್ತು ರಾಷ್ಟ್ರ ನಾಯಕರಾಗಿದ್ದಾರೆ. ಅವ್ರಿಗೂ ಕೂಡ ಅವ್ರದ್ದು ಆಶೆನೂ ಇದೆ, ನಮ್ಮ ಆಶೆನೂ ಅದೇ. ಯಾರು ಏನಾರ ಬರ್ಕೊಳ್ಳಿ, ಯಾರು ಏನೇ ಅಪಸ್ವರ ಎತ್ತಲಿ, ನಾವು ಈ ಒಂದು ಚಳವಳಿಯನ್ನ, ಈ ಸಂಗ್ರಾಮವನ್ನ, ಈ ಅಹಿಂದ ಸಂಘಟನೆಯನ್ನ, ಈ ಅಹಿಂದಗಳನ್ನ ಬಲಗೊಳಿಸತಕ್ಕಂತ ಕಾರ್ಯದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ. ಬರ್ಕೊಳ್ರಿ, ಅದೆಲ್ಲ ನಾವ್ ಏನ್ ಮಾಡೋಣ, ಯಾರು ಬರ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ನಾವು ಮಾಡೋದೇ ಅಷ್ಟೇ. ಖರ್ಗೆ ಅವರು ಬರ್ತಾರೆ, ಅಲ್ಲ ಕರೆದ್ರೆ ಅವರು ಬರ್ತಾರೆ, ಏನಂತ ಅದ್ರಲ್ಲೇನಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ್, ಸಂಘರ್ಷ ಆದ್ರೂ ಸರಿಯೇ ಸಮಾವೇಶ ಮಾತ್ರ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿದೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಬಣದ ನಿಲುವು. ಖಂಡಿತ ಸ್ಮಿತಾ, ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಬಣ ವರ್ಗ ಏನಿದೆಯಲ್ಲ, ಅದು ಸಾಕಷ್ಟು ಬೆಂಬಲವನ್ನ ಈ ಹಿಂದಿನಿಂದಲೂ ಕೊಟ್ಕೊಂಡು ಬಂದಿದೆ. ಅವರು ಜೆಡಿಎಸ್ ನಿಂದ ಉಚ್ಚಾಟನೆ ಆಗಿ ಬಂದಾಗಲೂ ಕೂಡ ಆ ಬೆಂಬಲ ಇತ್ತು. ಬಳಿಕ ಸಾಕಷ್ಟು ಬೆಂಬಲ ಈ ಒಂದು ಅಹಿಂದ ವರ್ಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡ್ತಾನೆ ಬಂದಿದೆ. ಹಾಗಾಗಿ ಈಗಲೂ ಕೂಡ ಆ ಅಹಿಂದ ವರ್ಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ಕೊಟ್ಕೊಂಡೇ ಹೋಗ್ತಾ ಇದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಈ ಒಂದು ಸಮಾವೇಶಗಳನ್ನ ನಿಲ್ಲಿಸಲೇಬಾರದು ಅನ್ನುವಂತ ತೀರ್ಮಾನಕ್ಕೆ ಬಂದಿದೆ. ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಆದ್ರೆ ಇದನ್ನ ಪಕ್ಷದ ವೇದಿಕೆಯಲ್ಲೇ ನಾವು ಮಾಡೋಕೆ ಸಿದ್ಧರಿದ್ದೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೂಡ ಈಗಾಗಲೇ ಪಾಸ್ ಮಾಡಲಾಗಲೇ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷರಂತ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಾನು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತೇನೆ ಅನ್ನುವಂತ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಅಹಿಂದ ವರ್ಗ ಬೆನ್ನಿಗೆ, ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದೆ ಅನ್ನೋದ್ರಲ್ಲಿ ಎರಡನೇ ಸಂಶಯ ಇಲ್ಲ. ಇದರ ಜೊತೆಗೆ 5 ಜಿಲ್ಲೆಗಳಿಗೆ ಒಂದು ರಾಜ್ಯಾದ್ಯಂತ 6 ಸಮಾವೇಶಗಳನ್ನು ಮಾಡೋಕೆ ಈಗಾಗಲೇ ಚಿಂತನೆಯನ್ನು ನಡೆಸ್ತಾ ಇದೆ. ಇದರ ಭಾಗವಾಗಿ ಹಾಸನದಲ್ಲಿ ಆಗ್ತಾ ಇದೆ. ಮುಂದಿನ ಒಂದು ಸಮಾವೇಶವನ್ನ ಹಾವೇರಿ ಅಥವಾ ಹುಬ್ಬಳ್ಳಿಯಲ್ಲಿ ಮಾಡಬೇಕು, ಇನ್ನೊಂದು 2 ತಿಂಗಳು ಬಿಟ್ಟು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ವರ್ಗ ಇದೆ. ಈ ಮೂಲಕ ಸಿದ್ದರಾಮಯ್ಯ ಅವರ ನೈತಿಕ ಬಲ ತುಂಬುವಂತದ್ದು, ಮುಂದೆ ಅವರನ್ನ ಅಧಿಕಾರ ಬದಲಾವಣೆ ಆಗುವಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರದು, ಆಗ ಹೈಕಮಾಂಡ್ ಕೂಡ ಇಕ್ಕಟ್ಟಿಗೆ ಸಿಲುಕಬೇಕು ಅನ್ನುವಂತ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಈ ಒಂದು ಉದ್ದೇಶದಿಂದ ಹಿಂದೂ ವರ್ಗ ಈ ಒಂದು ಸಮಾವೇಶನ ಆಯೋಜನೆ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಒಂದಷ್ಟು ಈಗಾಗಲೇ ಉಪಚುನಾವಣೆಯನ್ನು ನೀವು ಗಮನಿಸಿರಬಹುದು. ಅಹಿಂದ ವರ್ಗನೇ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡ ಕಾರಣಕ್ಕಾಗಿ 3 ಉಪಚುನಾವಣೆಗಳನ್ನ ಗೆಲ್ಲೋಕೆ ಕಾರಣ ಆಯ್ತು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಮುಂದಿನ ಚುನಾವಣೆಯನ್ನ ಕೂಡ ಗೆಲ್ಲಬೇಕು ಅನ್ನೋದಾದ್ರೆ ಈಗಲಿಂದನೇ ಕೂಡ ಸಂಘಟನೆ ಮಾಡಿಕೊಂಡು ಹೊರಟು 3 ವರ್ಷಗಳ ಕಾಲ ಅಹಿಂದ ವರ್ಗವನ್ನ ಎಂಗೇಜ್ ಆಗಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶ ಮತ್ತು ಅಹಿಂದ ವರ್ಗ ಸ್ಟ್ರಾಂಗ್ ಆದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಸಮಾವೇಶಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ವಿರೋಧ ಅಂತೂ ವ್ಯಕ್ತವಾಗ್ತಾ ಇದೆ. ಇದನ್ನ ಹೈಕಮಾಂಡ್ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಸ್ಮಿತಾ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಈಗ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತೆ ಇದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕೊಟ್ಟಿರೋದ್ರಲ್ಲಿ ಆಶ್ಚರ್ಯ, ಯಾಕಂದ್ರೆ ಹಿಂದೆ ಚಿತ್ರದುರ್ಗ ದಾವಣಗೆರೆಯ ಸಿದ್ದರಾಮೋತ್ಸವ ಸಂದರ್ಭದಲ್ಲೂ ಕೂಡ ಒಂದಷ್ಟು ವ್ಯತಿರಿಕ್ತಗಳ
ಹೇಳಿಕೆಗಳನ್ನ ಕೊಟ್ಟು ಆ ಬಳಿಕ ಸಿದ್ದರಾಮಯ್ಯ ಅವರ ಪರವಾಗಿದ್ದೇನೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಆದ್ರೂ ಕೂಡ ಈಗ ಒಂದಷ್ಟು ಆಂತರಿಕವಾಗಿ ಭಿನ್ನಾಭಿಪ್ರಾಯ ಇದ್ರು ಕೂಡ ನಾನು ಕೂಡ ಸಮಾವೇಶದಲ್ಲಿ ಭಾಗವಹಿಸ್ತೇನೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದರ ಜೊತೆಗೆ ಹಿಂದ ವರ್ಗ ಕೂಡ ಇದನ್ನ ಪಕ್ಷದ ವೇದಿಕೆಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಇದೆ. ಅದು ಎಷ್ಟರ ಮಟ್ಟಿಗೆ ಕಾರ್ಯಸಾಧು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಕೆಲ ಬಣ ಬಡಿದಾಟದ ನಡುವೆ ಕೂಡ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದೆ. ಡಿಕೆ ಶಿವಕುಮಾರ್ ಬಣದಿಂದ ಈ ಸಮಾವೇಶ ನಡೆಸುವ ಬಗ್ಗೆ ಅಪಸ್ವರ ಎದ್ದಿದ್ರೂ ಕೂಡ ಸಮಾವೇಶವನ್ನ ಹಾಸನದಲ್ಲಿ ನಡೆಸಿಯೇ ಸಿದ್ಧ ಅನ್ನೋ ರೀತಿಯಲ್ಲಿದೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್. ಹಾಗಾದ್ರೆ ಹಾಸನದಲ್ಲಿ ನಡೆದೇ ಬಿಡುತ್ತಾ ಸಮಾವೇಶ? ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಬಣಗಳ ನಡುವಿನ ಕೋಲ್ಡ್ ವಾರ್ನ ನಡುವೆ ಕೂಡ ಸಮಾವೇಶಕ್ಕೆ ಸಿದ್ಧತೆಯನ್ನ ಭರದಿಂದ ಮಾಡಿಕೊಳ್ಳಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ಕೈ ಬಲಪಡಿಸೋಕೆ ಅಹಿಂದ ಸಮಾವೇಶವನ್ನ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾರೇ ಅಪಸ್ವರ ಎತ್ತಿದ್ರೂ ಸಮಾವೇಶ ನಡೆಸಿಯೇ ಸಿದ್ಧ ಅಂತ ಹೇಳಿ ಕೇವಲ ಹಾಸನ ಮಾತ್ರ ಅಲ್ಲ, 5 ಜಿಲ್ಲೆಗಳ ವ್ಯಾಪ್ತಿಯನ್ನ ಒಳಗೊಂಡಂತೆ ರಾಜ್ಯಾದ್ಯಂತ 6 ಕಡೆ ಅಹಿಂದ ಸಮಾವೇಶವನ್ನ ನಡೆಸಲಿಕ್ಕೆ ಚಿಂತನೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೀವು ಹೇಳುವ ಯಾವ ವಿಷಯವೂ ಚರ್ಚೆ ಇಲ್ಲ, ಅದರ ಬಗ್ಗೆ ಡಿಬೇಟು ಇಲ್ಲ, ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು. ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ. ನೀವು ಹೇಳುವ ಯಾವ ವಿಷಯವೂ ಚರ್ಚೆ ಇಲ್ಲ, ಅದರ ಬಗ್ಗೆ ಡಿಬೇಟು ಇಲ್ಲ, ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಬರ್ಕೊಳ್ರಿ, ಅದೆಲ್ಲ ನಾವ್ ಏನ್ ಮಾಡೋಣ, ಯಾರು ಬರ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ನಾವು ಮಾಡೋದೇ ಅಷ್ಟೇ. ಖರ್ಗೆ ಅವರು ಬರ್ತಾರೆ, ಅಲ್ಲ ಕರೆದ್ರೆ ಅವರು ಬರ್ತಾರೆ, ಏನಂತ ಅದ್ರಲ್ಲೇನಿದೆ. ಖರ್ಗೆ ಅವರು ಕೈ ಬಲಪಡಿಸುವ ಕಾರ್ಯಕ್ರಮ ಇದೆಲ್ಲ. ಖರ್ಗೆ ಅವ್ರೇನ್ ಬೇರೆನಾ? ಅವರು ಕೂಡ ಒಂದು ಶೋಷಿತ ಸಮುದಾಯದಿಂದ ಇವತ್ತು ರಾಷ್ಟ್ರ ನಾಯಕರಾಗಿದ್ದಾರೆ. ಅವ್ರಿಗೂ ಕೂಡ ಅವ್ರದ್ದು ಆಶಯನೂ ಇದೆ, ನಮ್ಮ ಆಶಯನೂ ಅದೇ. ಯಾರು ಏನಾರ ಬರ್ಕೊಳ್ಳಿ, ಯಾರು ಏನೇ ಅಪಸ್ವರ ಎತ್ತಲಿ, ನಾವು ಈ ಒಂದು ಚಳವಳಿಯನ್ನ, ಈ ಸಂಗ್ರಾಮವನ್ನ, ಈ ಅಹಿಂದ ಸಂಘಟನೆಯನ್ನ, ಈ ಅಹಿಂದಗಳನ್ನ ಬಲಗೊಳಿಸತಕ್ಕಂತ ಕಾರ್ಯದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ. ಬರ್ಕೊಳ್ರಿ, ಅದೆಲ್ಲ ನಾವ್ ಏನ್ ಮಾಡೋಣ, ಯಾರು ಬರ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ನಾವು ಮಾಡೋದೇ ಅಷ್ಟೇ. ಖರ್ಗೆ ಅವರು ಬರ್ತಾರೆ, ಅಲ್ಲ ಕರೆದ್ರೆ ಅವರು ಬರ್ತಾರೆ, ಏನಂತ ಅದ್ರಲ್ಲೇನಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ್, ಸಂಘರ್ಷ ಆದ್ರೂ ಸರಿಯೇ ಸಮಾವೇಶ ಮಾತ್ರ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿದೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಬಣದ ನಿಲುವು. ಖಂಡಿತ ಸ್ಮಿತಾ, ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಬಣ ವರ್ಗ ಏನಿದೆಯಲ್ಲ ಅದು ಸಾಕಷ್ಟು ಬೆಂಬಲವನ್ನ ಈ ಹಿಂದಿನಿಂದಲೂ ಕೊಟ್ಕೊಂಡು ಬಂದಿದೆ. ಅವರು ಜೆಡಿಎಸ್ ನಿಂದ ಉಚ್ಚಾಟನೆ ಆಗಿ ಬಂದಾಗಲೂ ಕೂಡ ಆ ಬೆಂಬಲ ಇತ್ತು. ಬಳಿಕ ಸಾಕಷ್ಟು ಬೆಂಬಲ ಈ ಒಂದು ಅಹಿಂದ ವರ್ಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡ್ತಾನೆ ಬಂದಿದೆ. ಹಾಗಾಗಿ ಈಗಲೂ ಕೂಡ ಆ ಅಹಿಂದ ವರ್ಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ಕೊಟ್ಕೊಂಡೇ ಹೋಗ್ತಾ ಇದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಈ ಒಂದು ಸಮಾವೇಶಗಳನ್ನ ನಿಲ್ಲಿಸಲೇಬಾರದು ಅನ್ನುವಂತ ತೀರ್ಮಾನಕ್ಕೆ ಬಂದಿದೆ. ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ, ಆದ್ರೆ ಇದನ್ನ ಪಕ್ಷದ ವೇದಿಕೆಯಲ್ಲೇ ನಾವು ಮಾಡೋಕೆ ಸಿದ್ಧರಿದ್ದೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೂಡ ಈಗಾಗಲೇ ಪಾಸ್ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಾನು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತೇನೆ ಅನ್ನುವಂತ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಅಹಿಂದ ವರ್ಗ ಬೆನ್ನಿಗೆ, ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದೆ ಅನ್ನೋದ್ರಲ್ಲಿ ಎರಡನೇ ಸಂಶಯ ಇಲ್ಲ. ಇದರ ಜೊತೆಗೆ 5 ಜಿಲ್ಲೆಗಳಿಗೆ ಒಂದು ರಾಜ್ಯಾದ್ಯಂತ 6 ಸಮಾವೇಶಗಳನ್ನು ಮಾಡೋಕೆ ಈಗಾಗಲೇ ಚಿಂತನೆಯನ್ನು ನಡೆಸ್ತಾ ಇದೆ. ಇದರ ಭಾಗವಾಗಿ ಈಗ ಹಾಸನದಲ್ಲಿ ಆಗ್ತಾ ಇದೆ. ಮುಂದಿನ ಒಂದು ಸಮಾವೇಶವನ್ನ ಹಾವೇರಿ ಅಥವಾ ಹುಬ್ಬಳ್ಳಿಯಲ್ಲಿ ಮಾಡಬೇಕು, ಇನ್ನೊಂದು 2 ತಿಂಗಳು ಬಿಟ್ಟು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ವರ್ಗ ಇದೆ. ಈ ಮೂಲಕ ಸಿದ್ದರಾಮಯ್ಯ ಅವರ ನೈತಿಕ ಬಲ ತುಂಬುವಂತದ್ದು, ಮುಂದೆ ಅವರನ್ನ ಅಧಿಕಾರ ಬದಲಾವಣೆ ಆಗುವಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರದು, ಆಗ ಹೈಕಮಾಂಡ್ ಕೂಡ ಇಕ್ಕಟ್ಟಿಗೆ ಸಿಲುಕಬೇಕು ಅನ್ನುವಂತ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಈ ಒಂದು ಉದ್ದೇಶದಿಂದ ಹಿಂದೂ ವರ್ಗ ಈ ಒಂದು ಸಮಾವೇಶನ ಆಯೋಜನೆ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಒಂದಷ್ಟು ಈಗಾಗಲೇ ಉಪಚುನಾವಣೆಯನ್ನು ನೀವು ಗಮನಿಸಿರಬಹುದು. ಅಹಿಂದ ವರ್ಗನೇ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡ ಕಾರಣಕ್ಕಾಗಿ 3 ಉಪಚುನಾವಣೆಗಳನ್ನ ಗೆಲ್ಲೋಕೆ ಕಾರಣ ಆಯ್ತು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಮುಂದಿನ ಚುನಾವಣೆಯನ್ನ ಕೂಡ ಗೆಲ್ಲಬೇಕು
ಅನ್ನೋದಾದ್ರೆ ಈಗಲಿಂದನೇ ಕೂಡ ಸಂಘಟನೆ ಮಾಡ್ಕೊಂಡು ಹೊರಟು 300 ವರ್ಷಗಳ ಕಾಲ ಅಹಿಂದ ವರ್ಗವನ್ನ ಎಂಗೇಜ್ ಆಗಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶ ಮತ್ತು ಅಹಿಂದ ವರ್ಗ ಸ್ಟ್ರಾಂಗ್ ಆದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಸಮಾವೇಶಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ವಿರೋಧಂತೂ ವ್ಯಕ್ತವಾಗ್ತಾ ಇದೆ. ಇದನ್ನ ಹೈಕಮಾಂಡ್ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಸ್ಮಿತಾ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಈಗ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೆ ಇದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕೊಟ್ಟಿರೋದ್ರಲ್ಲಿ ಆಶ್ಚರ್ಯ. ಯಾಕಂದ್ರೆ ಹಿಂದೆ ಚಿತ್ರದುರ್ಗ ದಾವಣಗೆರೆಯ ಸಿದ್ದರಾಮೋತ್ಸವ ಸಂದರ್ಭದಲ್ಲೂ ಕೂಡ ಒಂದಷ್ಟು ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಟ್ಟು ಆ ಬಳಿಕ ಸಿದ್ದರಾಮಯ್ಯ ಅವರ ಪರವಾಗಿದ್ದೇನೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಆದ್ರೂ ಕೂಡ ಈಗ ಒಂದಷ್ಟು ಆಂತರಿಕವಾಗಿ ಭಿನ್ನಾಭಿಪ್ರಾಯ ಇದ್ರು ಕೂಡ ನಾನು ಕೂಡ ಸಮಾವೇಶದಲ್ಲಿ ಭಾಗವಹಿಸ್ತೇನೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅಹಿಂದ ವರ್ಗ ಕೂಡ ಇದರ ಪಕ್ಷದ ವೇದಿಕೆಯಲ್ಲಿ ಮಾಡ್ಕೊಂಡು ಹೋಗಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಇದೆ. ಅದು ಎಷ್ಟರ ಮಟ್ಟಿಗೆ ಕಾರ್ಯಸಾಧು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.